ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಆ್ಯಕ್ಚುಲಿ ಈ ವ್ಲಾಗ್ ಬಂದು ಒಂದು ಮಿಕ್ಸ್ಡ್ ವ್ಲಾಗ್, ಅಂದರೆ ಆಗಾಗ ಕ್ಲಿಪ್ಪಿಂಗ್ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದು. ಇನ್ನು ದೀಪಾವಳಿ ಟೈಮಲ್ಲಿ ಇಲ್ಲ ಅದಕ್ಕೂ ಮುಂಚೆ ಬಂತು ಅಂದರೆ ನಾನು ಈಗಲೇ ನಿಮ್ಮೆಲ್ಲರಿಗೂ ಕೂಡ ದಿವಾಲಿ ವಿಶಸ್ ಮಾಡಿಬಿಡ್ತಾ ಇದ್ದೀನಿ. ಹ್ಯಾಪಿ ದಿವಾಲಿ. ಇದು ಏನು ಅಂದರೆ ಇನ್ನು ಪಾಪು ದೊಡ್ಡದಾಗ್ತಿದೆ ಅಲ್ವಾ, ಅವಳು ಒಂದು ಡ್ರೆಸ್ಸಸ್ ಎಲ್ಲ ಕೂಡ ಸೆಪ್ರೇಟಾಗಿ ಇಟ್ಕೊಳ್ಳೋಣ ಅಂತೇಳಿ ಒಂದು ಬೀರು ಆಗಲಿ ಕಬೋರ್ಡ್ ಆಗಲಿ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಹೋಗಿದ್ದೆ. ಇನ್ನು ನಮ್ಮ ಮನೆಗೂ ಕೂಡ ಸೋಫಾ ಕುಷನ್ಸ್ ಎಲ್ಲ ಬೇಕಿತ್ತು. ಸೋಫಾದು ಕುಷನ್ಸ್ ಎಲ್ಲ ಆಲ್ಮೋಸ್ಟ್ 10 ಇಯರ್ಸ್ ಆಗಿತ್ತು, ಎಲ್ಲ ಒಂಚೂರು ಒಳಗೆ ಹೋಗ್ಬಿಟ್ಟಿತ್ತು. ಇನ್ನು ಅದು ಕೂಡ ಚೇಂಜ್ ಮಾಡೋಣ ಅಂತೇಳಿ ಹೋಗಿದ್ವಿ. ಇನ್ನು ನಾನು ನನ್ನ ಸಿಸ್ಟರ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನೋಡ್ತಿದ್ದೆ ಎಷ್ಟು ಕಾಸ್ಟ್ ಏನು ಬರುತ್ತೆ ಅಂತ. ಅಂದರೆ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಇನ್ನು ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಿದ್ದೆ. ಬಜೆಟ್ ಎಲ್ಲ ಕೇಳ್ಕೊಂಬಂದರೆ ಆ ಒಂದು ಬಜೆಟ್ ತಕ್ಕಂಗೆ ನಾವು ಕೂಡ ಪ್ಲ್ಯಾನ್ ಮಾಡ್ಕೊಬೋದಲ್ವಾ. ಇನ್ನು ಈ ಚಿಕ್ಕ ಕಬೋರ್ಡ್ ಇದೆ ಅಲ್ಲ, ಇದು ನನಗೆ ಇಷ್ಟ ಆಯಿತು ಪಾಪುಗೆ ಡ್ರೆಸ್ ಎಲ್ಲ ಎತ್ತಿಡೋದಕ್ಕೆ ಅಂತ. ಸೊ ಅದನ್ನು ನೋಡ್ಕೊಂಡು ಬಂದಿದ್ದೀನಿ. ನೋಡಬೇಕು ತಗೊಳ್ಳೋದಾ ಇಲ್ಲ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಎಲ್ಲ ಇಲ್ಲಿ ಯೋಚನೆ ಮಾಡಬೇಕು. ಸಮ್ಟೈಮ್ಸು ಬೀರುನೇ ಓಕೆ ಅನಿಸುತ್ತೆ, ಯಾಕಂದರೆ ಅಯನ್ನು ಇದು ಅಲ್ವಾ. ಸೊ ಬೀರು ಓಕೆ ಅನಿಸುತ್ತೆ, ನೋಡಬೇಕು. ಇನ್ನು ಅಲ್ಲಿಂದ ಗೋಡೌನ್ಗೆ ಹೋದ್ವಿ, ಅಂದರೆ ಆ ಶಾಪ್ ಅವ್ರದ್ದೇ ಗೋಡೌನ್ ಇತ್ತು, ಅಲ್ಲಿ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಇದೆ ಅಂತ ನಾನು ಯೂಸ್ ಮಾಡ್ತಿದ್ದು ಅಯನ್ ಬೀರುನೇ ಆಲ್ಮೋಸ್ಟ್ ಬೆಂಗಳೂರಲ್ಲಿ. ಅದು ಬಂದು ಆರ್ಡ್ರ್ ಕೊಟ್ಟು ನಾವು ಈ ಥರ ಬೇಕು, ಈ ಥರ ಲಾಕರ್ಸ್ ಬೇಕು, ಈ ಥರ ಹ್ಯಾಂಡಲ್ ಬೇಕು ಅಂತ ಹೇಳಿ ನಾವು ಮಾಡಿಸ್ಕೊಂಡಿದ್ದು. ಅದು ಸಮ್ಟೈಮ್ಸ್ 100 kg ನಾವು ಮಾಡಿಸಿದ್ದು ಹೇಳಿ ಒಂಚೂರು ಸ್ಟ್ರಾಂಗ್ ಆಗಿ ಮಾಡಿಸ್ಕೊಂಡ್ಬಿಡೋಣ ಪಾಪುಗೂ ಕೂಡ ಅಂತಲೂ ಅನಿಸುತ್ತೆ. ಆದರೆ ನೋಡಬೇಕು ಯಾವ ಥರ ಮೈಂಡ್ ಸೆಟ್ ಹೋಗುತ್ತೆ ನೆಕ್ಸ್ಟು ಅನ್ನೋದು ಯೋಚನೆ ಮಾಡಿಬಿಟ್ಟು ಒಂಚೂರು ಫ್ಯಾಮಿಲಿ ಜೊತೆ ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಮಾಡಿಸ್ಕೊಳ್ಳೋಣ ತಗೊಳ್ಳೋಣ ಅಂತ ಅಲ್ಲಿ ಹೋಗಿ ಬಂದಮೇಲೆ ನನಗೆ ಈ ಸೋಫಾ ಕುಷನ್ಸು ನಾವು ಫೈನಲೈಸ್ ಮಾಡಿದ್ವಿ ಮನೆಗೆ ಅಂತ. ಇನ್ನು ನಾನು ಆಲ್ಮೋಸ್ಟ್ ಯಾವುದು ಓಕೆ ಅಂದರೆ ನಾನು ನಮ್ಮ ಸಿಸ್ಟರ್ ಆಗಲಿ ನಮ್ಮ ಮಮ್ಮಿ ಓಕೆ ಅಂದರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ತೀವಿ ಡಿಸೈನ್ಸು ಮೇಲೆ ಆ ಕ್ಲಾತ್ ಕಲರ್ ಎಲ್ಲ. ಅವ್ರು ಯಾವ್ದು ಓಕೆ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಮಾತ್ರ ನಾವು ಚೆಕ್ ಮಾಡಿ ತೊಗೊಂಬಂದ್ಬಿಡ್ತೀವಿ. ಇನ್ನು ಅವ್ರ ಮನೇಲಿ ಪಾಪುನ ನೋಡ್ಕೊತಿದ್ರು, ನಾವು 3 ಜನ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಂದ್ವಿ. ಅಂದರೆ ಸೋಫಾ ತಗೊಳ್ಳುವಾಗ ಕುಷನ್ಸು ಏನು ಚೆಕ್ ಮಾಡಬೇಕು ಅಂದರೆ ಸ್ಪಾಂಜಸ್ ಇದೆ ಅಲ್ವಾ, ಅದು ಕಟ್ ಮಾಡಿ ಬಿಟ್ಟಿರುತ್ತೆ ಅಲ್ವಾ, ಅಂದರೆ ಉಳ್ಕೊಂಡಿರೋದು ಬೇರೆ ಏನಾದರೂ ಮಾಡುವಾಗ ಅದನ್ನೆಲ್ಲ ಕೂಡ ಮಧ್ಯದಲ್ಲಿ ಹಾಕಿ ಕ್ಲಾತ್ ಹಾಕಿ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ. ಸೊ ಯಾವಾಗಲೂ ಕೂಡ ಅದು ಒಂದೇ ಸಿಂಗಲ್ ಪೀಸ್ ಇದ್ರೇ ಹಾಗೆ ಇರೋದು. ಆ ಕಟ್ ಪೀಸಸ್ ಹಾಕಿದ್ರೆ ತುಂಬ ಬೇಗ ಹಾಳಾಗತ್ತೆ. ಅದನ್ನು ಚೆಕ್ ಮಾಡಿಬಿಟ್ಟು ತೊಗೊಂಡ್ಲಿ. ಅದು ಹೆಂಗೆ ಅಂದರೆ ನಿಮ್ಮ ಕೈ ಇಟ್ಟು ಚೆನ್ನಾಗಿ ಪ್ರೆಸ್ ಮಾಡುವಾಗಲೇ ಗೊತ್ತಾಗುತ್ತೆ ಕಟ್ ಪೀಸ್ ಇದೆಯಾ ಇಲ್ವಾ ಅಂತ. ಸೊ ಅದು ಚೆಕ್ ಮಾಡಿ ತೊಗೊಬೇಕು ಯಾವಾಗಲೂ ಕೂಡ. ಇನ್ನು ನಾವು ಕ್ಲೀನಾಗಿ ಚೆಕ್ ಮಾಡಿ ಇದನ್ನು ಫೈನಲೈಸ್ ಮಾಡಿಕೊಂಡು ಬಂದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ನಾನು ನಮ್ಮ ಮಮ್ಮಿ ಸ್ವಲ್ಪ ಆಚೆ ಹೋಗೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಪಾಪು ಮಲಗಿದೆ, ಅಂದರೆ ಪಾಪು ಮಲಗಿರೋ ಟೈಮಲ್ಲಿ ಏನೇನು ಮಾಡ್ಕೊಬೇಕೋ ಎಲ್ಲನೂ ಕೂಡ ಮಾಡ್ಕೊಂಬಿಡ್ಬೇಕು. ಸೊ ಪಾಪು ಮಲಗಿತ್ತು, ನಾವಿನ್ನು ಆಚೆ ಹೋದಲ್ಲ ಶಾಪ್ಗೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಶಾಪ್ಗೆ ಹೋದ್ವಿ. ಇನ್ನು ನಮ್ಮ ಡ್ಯಾಡಿ ದಿವಾಲಿ ಕಲೆಕ್ಷನ್ಸ್ ಎಲ್ಲ ಬಂದಿತ್ತಲ್ಲ ನೋಡಿ ಅಂತ ತೋರಿಸ್ಬಿಟ್ಟು 6 months ಕಂಪ್ಲೀಟ್ ಆಗಿ 7th month ಸ್ಟಾರ್ಟ್ ಆಯಿತು ಡೆಲಿವರಿ ಆಗಿ. ನನಗಂತೂ ಮನೇಲಿ ತುಂಬಾ ಸಾಕಾಗೋಗ್ಬಿಟ್ಟಿದೆ. ಫುಲ್ ಡೇ ಮನೇಲಿ ಅದೇ ರೊಟೀನ್ ಅದೇ ಫಾಲೋ ಮಾಡಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಅನಿಸ್ತಾ ಇದೆ. ಇನ್ನು ಪಾಪುನ ಎಲ್ಲೂ ಕೂಡ ಎತ್ಕೊಂಡು ಹೋಗಲ್ಲ. ಸೊ ನಾನು ಒಂದು 1/2 hour to 1 hour ಆ ಥರ ಶಾಪ್ಗನ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೂ ಒಂಚೂರು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಹೇಳಿ ಹೋಗಿದ್ದೆ. ನಾವು ಡ್ರೆಸ್ ಯಾವಾಗ ತೊಗೊತಿದ್ವಿ ಅಂದರೆ ನೆಕ್ಸ್ಟ್ ಡೇ ಹಬ್ಬ, ನಾಳೆ ಬೆಳಗ್ಗೆ ದೀಪಾವಳಿ ಅಂದರೆ ಇವತ್ತು ನೈಟ್ 8 o'clock 9 o'clock ಆ ಟೈಮಲ್ಲಿ ಹೋಗ್ತಿದ್ವಿ. ಅಂದರೆ ನಮ್ಮ ಡ್ಯಾಡಿ ಆವಾಗಲೇ ದುಡ್ಡು ಕೊಟ್ಟು, ಯಾಕೆ ಅಂದರೆ ಅದಕ್ಕೂ ಮುಂಚೆ ಆಗ್ತಾ ಇದ್ದಿದ್ದು ಬಿಸ್ನೆಸ್ ಎಲ್ಲ ಕೂಡ ನೆಕ್ಸ್ಟ್ ಡೇಗೆ ಬಿಸ್ನೆಸ್ಗೆ ಹಾಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಲಾಸ್ಟ್ ಡೇ ಆಗಿದ್ದು ಬಿಸ್ನೆಸ್ ಅಮೌಂಟಲ್ಲಿ. ಅವಾಗ ಏನಾಗ್ತಿತ್ತು ಅಂದರೆ ಲಾಸ್ಟ್ ಡೇ ಹೋಗುವಾಗ ಸಮ್ಟೈಮ್ಸ್ ಕಲೆಕ್ಷನೇ ಇರ್ತಾ ಇದ್ದಿಲ್ಲ ಶಾಪ್ಸಲ್ಲಿ. ಸಮ್ಟೈಮ್ಸ್ ಎಲ್ಲರೂ ನೋಡಿ ಸೆಲೆಕ್ಟ್ ಮಾಡಿ ಬಿಟ್ಟಿರ್ತಾರಲ್ವಾ, ಆ ಥರ ಸ್ವಲ್ಪ ಇರ್ತಿತ್ತು. ಸೊ ಸಮ್ಟೈಮ್ಸ್ ನಾವೇನು ಮಾಡ್ತಾ ಇದ್ವಿ ಅಂದರೆ ಹಬ್ಬಕ್ಕೆ ಒಂದು 3-4 days ಇರೋ ಹಾಗೆ ಹೋಗಿ ನಮಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡಿಟ್ಟು ಮತ್ತೆ ಹಬ್ಬ ಮುಂದೆ ದಿವಸ ನಮ್ಮ ಡ್ಯಾಡಿ ದುಡ್ಡು ಕೊಟ್ಟ ಮೇಲೆ ಹೋಗಿ ಕೊಟ್ಬಿಟ್ಟು ತೊಗೊಂಬರ್ತಾ ಇದ್ವಿ. ಸೊ ಆ ಥರನೂ ಆಗ್ತಿತ್ತು, ಈ ಥರನೂ ಆಗ್ತಿತ್ತು. ಇನ್ನು ಈಗ ಆ ಚಿಂತೆನೇ ಇಲ್ಲ, ಆಲ್ಮೋಸ್ಟ್ ನಮ್ಮ ಶಾಪಲ್ಲೇ ಎಲ್ಲ ಸಿಗುತ್ತೆ. ನೆನೆಸ್ಕೊಂಡಿದ್ದಾಗ ಹೋಗಿ ಯಾವ್ದು ಬೇಕೋ ತೊಗೊಂಬರ್ಬೋದು. ಇವಾಗ ಬಟ್ಟೆ ಅನ್ನೋದ್ರ ಮೇಲೆ ಆಸೆ ಅನ್ನೋದೇ ಹೋಗ್ಬಿಟ್ಟಿದೆ, ಆ ಥರ ಆಗಿಬಿಟ್ಟಿದೆ.
ಇನ್ನು ಆ್ಯಕ್ಚುಲಿ ಇದೇನಂದರೆ ಟಾಮಿ ಮನೇಲೇ ಇದ್ದ. ನನ್ನ ಸಿಸ್ಟರು ಪಾಪುನ ನೋಡ್ಕೊಂಡಿದ್ಲು. ಟಾಮಿನ ಗೇಟ್ ತೆಗ್ದು ಬಿಟ್ಬಿಟ್ಟಿದ್ದಾಳೆ. ಸೊ ಅವ್ನು ಸೀದಾ ಅಂಗಡಿಗೆ ಬಂದುಬಿಟ್ಟಿದ್ದಾನೆ. ಆಲ್ಮೋಸ್ಟ್ ಅವ್ನಿಗೆ ದಾರಿ ಚೆನ್ನಾಗಿ ಗೊತ್ತು ನಮ್ಮ ಶಾಪ್ದು. ಇಲ್ಲಿಂದ ಅಂದರೆ ನಮ್ಮ ಮನೆಯಿಂದ ಒಂದು 2 ಮಿನಿಟ್ಸ್ ಅಷ್ಟೇ. ಸೊ ಅವ್ನಿಗೆ ದಾರಿ ಚೆನ್ನಾಗಿ ಗೊತ್ತಿತ್ತು. ಇನ್ನೇನು ಈವ್ನಿಂಗ್ ಆಯಿತು, ಮಳೆ ಬರೋ ಥರ ಇತ್ತು. ಫುಲ್ಲು ಮೋಡ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇನ್ನು ಸರಿ ಟೈಮ್ ಆಗುತ್ತೆ, ಮಳೆ ಬಂದರೆ ಮನೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಬೇಗ ಬೇಗ ಮನೆಗೆ ಹೊರಡೋಣ ಅಂತ ಮನೆಗೆ ಹೊರಟ್ವಿ. ಇನ್ನು ಹೊರಡೋ ದಾರಿಲಿ ನಮ್ಮ ಮಮ್ಮಿನೂ ಕೂಡ ಸರಿ ಗೋಲ್ಗಪ್ಪ ತಿಂದು ತುಂಬ ದಿವಸ ಆಯಿತು ಅಂತೇಳಿ ನಮ್ಮ ಮಮ್ಮಿಗೆ ಕೊಡಿಸ್ದೆ. ಇನ್ನು ನಾನು ತಿನ್ನೋ ಹಾಗಿಲ್ಲ ಅಲ್ಲ, ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ನಾನು ತಿನ್ನಕ್ಕೆ ಹೋಗಲಿಲ್ಲ, ಅವ್ರಿಗೆ ಮಾತ್ರ ಕೊಡಿಸ್ದೆ. ಇನ್ನು ಇದು ಹೊಸ್ದಾಗಿ ಓಪನ್ ಆಗಿರೋ ಶಾಪು. ಸೊ ಅವ್ರಿಗೆ ಮಾತ್ರ ಆಲ್ಮೋಸ್ಟ್ ನಾನು ಗೋಲ್ಗಪ್ಪ ಅಂದರೆ ತುಂಬಾ ತಿಂತೀನಿ, ಡೈಲಿ ತಿಂತಾ ಇರ್ತಿದ್ದೆ ಒಂದು ಟೈಮಲ್ಲಂತೂ. ಸೊ ಈಗ ಇನ್ನು ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ಗೋಲ್ಗಪ್ಪ ತಿಂದು. ಪ್ರೆಗ್ನೆನ್ಸಿ ಟೈಮಿಂದನೂ ಅವಾಯ್ಡ್ ಮಾಡಿಬಿಟ್ಟೆ. ಇನ್ನು ನನಗೂ ಕೂಡ ಮಳೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ ನಮ್ಮ ಮನೆಗೆ ಹೋಗಿ ನೋಡಿದ್ರೆ ಕಾರ್ನ್ ಇತ್ತು. ಸರಿ ಅದನ್ನೇನೋ ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟು ಸ್ನ್ಯಾಕ್ಸ್ ಅಂದರೆ ನಾನು ಬೆಂಗಳೂರಲ್ಲಿರುವಾಗ ನಾನೇ ಸ್ವೀಟ್ ಕಾರ್ನ್ ಚಾಟ್ ಮಾಡ್ತಾ ಇದ್ದೆ. ಅಂದರೆ ಬೇಯಿಸ್ಬಿಟ್ಟು ಎಲ್ಲನೂ ಕೂಡ ಆ ಸ್ವೀಟ್ ಕಾರ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಚಾಟ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿ ಒಂಚೂರು ಲೆಮನ್ ಜ್ಯೂಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವೀಟ್ ವರ್ಸಸ್ ಮಾಡ್ತಾರೆ. ಸ್ವೀಟು ಇದು ನನಗೆ ಇನ್ನೂ ರೆಸಿಪಿ ಗೊತ್ತಿಲ್ಲ, ಬಟ್ ಈ ಖಾರದ ರೆಸಿಪಿ ನಾನು ನೋಡಿಕೊಂಡು ಅವಾಗ ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ತಿಂತಾ ಇದ್ದೆ. ಕಾರ್ನ್ ಅಂದರೆ ನನಗೂ ತುಂಬಾ ಇಷ್ಟ. ಇನ್ನು ಅದನ್ನು ಬೇಯಕ್ಕೆ ಇಡ್ತಾ ಆ್ಯಕ್ಚುಲಿ ಸ್ಯಾಟರ್ಡೆ ಬಂದು ದಂತೆರಸ, ಅಂದರೆ ಅದು ಲೈಕ್ ನಾವು ಇವಾಗ ಅಕ್ಷಯ ತೃತೀಯ ಹೇಗೆ ಆಚರಿಸ್ತೀವಿ ಆ ಥರ ನಾರ್ತ್ ಇಂಡಿಯಾವ್ರಿಗೆ ದಂತೆರಸ. ಆಲ್ಮೋಸ್ಟ್ ನಾನು ಎವ್ರಿ ಇಯರ್ ಅಕ್ಷಯ ತೃತೀಯಗೆ ಏನಾದರೂ ಒಂದು ಗೋಲ್ಡ್, ಸಿಲ್ವರ್ ಪರ್ಚೇಸ್ ಮಾಡ್ತಾಯಿದ್ದೆ. ಅದರಿಂದ ನನಗೆ ಅದು ಆ್ಯಕ್ಚುಲಿ ದಾನ ಮಾಡಬೇಕು ಅಂತಾರೆ ಅಕ್ಷಯ ತೃತೀಯಲ್ಲಿ. ನಾನು ಅದನ್ನು ಮಾಡಿರ್ತೀನಿ, ಏನಾದರೂ ಪ್ರಸಾದ ಮಾಡಿ ದೇವ್ರಿಗಿಟ್ಟು ಅದನ್ನು ಹಂಚಿದ್ದೀವಿ. ಅದೇ ಥರ ಇದು ಕೂಡ ಪರ್ಚೇಸ್ ಮಾಡ್ತೀನಿ. ಅದರಿಂದ ಏನಾದರೂ ನನಗೆ ಅಂದರೆ ಮಲ್ಟಿಪ್ಲಿಕೇಶನ್ ಗೋಲ್ಡು ಸಿಲ್ವರ್ ಪರ್ಚೇಸ್ ಮಾಡಿ ಆಗಿದೆ ಅಂದರೆ ಅಷ್ಟು ಜಾಸ್ತಿ ಇಲ್ಲ ಅಂದರೂ ಒಂದು ಚೂರು ಇನ್ಕ್ರೀಸ್ ಆಗಿರೋಷ್ಟು ಆಗಿದೆ ನನಗೆ. ಅದು ನನಗೆ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ. ಸೊ ಯಾವಾಗೂ ಕೂಡ ಅಟ್ಲೀಸ್ಟ್ ಅಕ್ಷಯ ತೃತೀಯ ನಾನು ಅದನ್ನು ಸೆಲೆಬ್ರೇಟ್ ಮಾಡಲಿಲ್ಲ. ಅಂದರೆ ಇದರಲ್ಲಿ ಅಷ್ಟು ದುಡ್ಡು ಇರಲ್ಲ, ನೋಡೋಣ ಎಷ್ಟಿರುತ್ತೋ ಅಷ್ಟಕ್ಕೆ ಏನು ಬರುತ್ತೋ ನೋಡೋಣ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಾನು ಬ್ಯಾಂಗ್ಳೂರಿಂದ ಶಿಫ್ಟ್ ಆದಮೇಲೆ ಅಂದರೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಡೆಲಿವರಿ ಆದಮೇಲೆ ನನಗೆ ಬೇರೆ ಕಮಿಟ್ಮೆಂಟ್ ಇತ್ತು. ಮಾಡ್ತೀನ ಅಷ್ಟು ಅಮೌಂಟ್ ಇದೆಯಾ, ಇಲ್ಲ ಅಮೌಂಟ್ ಕಮ್ಮಿ ಇದ್ದರೆ ಇದನ್ನು ಮತ್ತೆ ಉಂಡೆ ಒಂದು ತಂದು ಹಾಕಿಟ್ಟು ನೆಕ್ಸ್ಟ್ ಅಕ್ಷಯ ತೃತೀಯಗೆ ಪರ್ಚೇಸ್ ಮಾಡೋದ ಅಂತ. ಬಿಕಾಸ್ ಕಮ್ಮಿ ಅಮೌಂಟ್ ತೊಗೊಂಡೋಗಿ ಲೆಸ್ ವೆಯ್ಟಲ್ಲಿ ತೊಗೊಳೋದು ನನಗೆ ಇಷ್ಟ ಇಲ್ಲ. ನೋಡೋಣ ಏನು ಮಾಡೋದು ಅಂತ, ಎಷ್ಟು ಅಮೌಂಟ್ ಇರುತ್ತೋ ಅಷ್ಟಕ್ಕೆ ನೋಡೋದು. ಅಕಸ್ಮಾತ್ ನಾನು ಏನಾದರೂ ತೊಗೊಂಬಂದಿದ್ದೆ ಅಂದರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ ಏನು ತಂದೆ ಏನು ಅಂತ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ನನ್ನ ವೀಡಿಯೋಸ್ಗೆಲ್ಲನೂ ಕೂಡ ಲೈಕ್ ಆ್ಯಂಡ್ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಕೂಡ ಬೆಳೆಯೋಕ್ಕಾಗೋದು. ಈ ಥರ ಒಂದು ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಹಾಕೋಕ್ಕೆ ಒಂದು ಮೋಟಿವೇಶನ್ ಸಿಗೋದು. ಎಲ್ಲರಿಗೂ ಕೂಡ ಹ್ಯಾಪಿ ದಿವಾಲಿ. ದೀಪಾವಳಿನ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಆಚರಣೆ ಮಾಡಿ. ಅಂದರೆ ಪಟಾಕಿಯಿಂದ ಸ್ವಲ್ಪ ದೂರ ಇಟ್ಟು ಹಚ್ಚಿ. ಇಂಪಾರ್ಟೆಂಟ್ ಆಗಿ ಏನಿರಬೇಕು ಅಂದರೆ ಸಣ್ಣ ಮಕ್ಕಳು ಪಟಾಕಿ ಹಚ್ಚುವಾಗ ದೊಡ್ಡವ್ರು ದಯವಿಟ್ಟು ಜೊತೆಲಿದ್ದು ಅವ್ರಿಗೆ ತೋರಿಸ್ಕೊಡಿ. ಸಣ್ಣ ಮಕ್ಕಳನ್ನ ಒಬ್ಬರನ್ನೇ ಬಿಡಬೇಡಿ, ಅದರಿಂದ ಗಾಯ ಮಾಡ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ. ಯಾಕಂದರೆ ಸಣ್ಣ ಮಕ್ಕಳಿಗೆ ಹಚ್ಚಬೇಡ ಅಂದರೂ ಕೇಳೋದಿಲ್ಲ ಆ ಟೈಮಲ್ಲಿ. ಇನ್ನು ನಾವು ಜೊತೆಲಿದ್ದು ಅವ್ರನ್ನ ನೋಡ್ಕೊಳ್ಳುವಾಗ ನಮ್ಗೆ ಯಾವುದೇ ರೀತಿ ಭಯನೂ ಇರೋದಿಲ್ಲ. ಅವರು ಕೂಡ ಧೈರ್ಯವಾಗಿ ಹಚ್ಚುತ್ತಾರೆ, ಯಾವುದೇ ರೀತಿ ಗಾಯ ಆ ಥರ ಆಗದೆ ಇದ್ದ ಹಾಗೆ ಇರುತ್ತೆ. ಸೊ ಎಲ್ಲರೂ ಕೂಡ ಸೇಫ್ ಆ್ಯಂಡ್ ಸೆಕ್ಯೂರಾಗಿ ದೀಪಾವಳಿ ಆಚರಣೆ ಮಾಡಿ. ಇನ್ನು ನಿಮ್ಮನೆ ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ, ನಾನು ಕೂಡ ತಿಳ್ಕೊತೀನಿ. ಇನ್ನು ಈ ದೀಪಾವಳಿ ದಿವಸ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡೋದು ಹ್ಯಾಪಿ ದಿವಾಲಿ. ಆ್ಯಂಡ್ ನಿಮ್ಮೆಲ್ಲರ ಲೈಫಲ್ಲೂ ಕೂಡ ಒಂದು ಒಳ್ಳೆ ಬೆಳಕು ಬರಲಿ ಅಂತ ಹೇಳಿ ವಿಶ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.